ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂಥ ನಮಸ್ಕಾರಗಳು. ಆಗಸ್ಟ್ 12 ನಾಗರ ಅಮಾವಾಸ್ಯೆ ಆದ ನಂತರ ಶುರುವಾಗುವಂತಹ ಶ್ರಾವಣ ಮಾಸದಲ್ಲಿ ಈ 4 ರಾಶಿಯವರ ವಿಚಾರದಲ್ಲಿ ದೊಡ್ಡ ಬದಲಾವಣೆ ಅನ್ನೋದು ಕಾಣುತ್ತೆ. ಹಲವು ದಿನಗಳಿಂದ ಬಾಕಿ ಇದ್ದಂತಹ ಒಂದು ಕೆಲಸಗಳು ಈಗ ಮುಂದೆ ಸಾಗುತ್ತದೆ. ಹೊಸ ಅವಕಾಶಗಳು ಬರುತ್ತದೆ, ಹೊಸ ವಿಚಾರಗಳು ಕೈ ಹಿಡಿಯುತ್ತದೆ. ಹಾಗಾದರೆ ಆ 4 ರಾಶಿಗಳು ಯಾವುದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ರಾಶಿಯಾಗಿ ಮೇಷರಾಶಿ. ಉದ್ಯೋಗ, ಹಣಕಾಸು ಹಾಗೂ ವ್ಯಾಪಾರದಲ್ಲಿ ಹೊಸ ಹೊಸ ಅವಕಾಶಗಳು ಸಿಗುತ್ತದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಗೌರವ ಸಿಗುವಂತಹ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ಇವಾಗ ಕೇಳ್ತೀರಾ. ಅಧಿಕಾರ ಹಾಗೂ ಗೌರವ ಸಿಗುವಂಥದ್ದು ಹೆಚ್ಚಳವಾಗ್ತಾ ಇದೆ. ಮೂರನೇ ರಾಶಿಯಾಗಿ ಧನು ರಾಶಿ. ಹೊಸ ಆದಾಯದ ಮೂಲಗಳು ತೆರೆಯುತ್ತದೆ. ದೂರದ ಪ್ರಯಾಣ, ಉದ್ಯೋಗದ ಬದಲಾವಣೆ ಹಾಗೇನೆ ವ್ಯವಹಾರದ ವಿಸ್ತರಣೆಯಿಂದ ನಿಮಗೆ ಲಾಭ ಸಿಗುತ್ತದೆ. 4ನೇ ರಾಶಿಯಾಗಿ ಮೀನರಾಶಿ. ಕುಟುಂಬದಲ್ಲಿ ಸಂತಸದ ವಾತಾವರಣ ಮೂಡುತ್ತದೆ. ಹಣಕಾಸಿನಲ್ಲಿ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಹಾಗೂ ದೇವರ ಒಂದು ವಿಚಾರದಿಂದಾಗಿ ಎಲ್ಲ ಕೆಲಸಗಳು ನೆಮ್ಮದಿಯಾಗಿ ನೆರವೇರುತ್ತದೆ. ಈ 4 ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮಃ ಶಿವಾಯ ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.